ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 18 ಭಕ್ತಿ ಪಂಥದ ಬಗ್ಗೆ ಈ ಪಾಠದಲ್ಲಿ ನೋಡ್ತಾ ಹೋಗೋಣ. ಇದು 9th ಅಲ್ಲಿ ಸೆಕೆಂಡ್ ಭಾಗ ಬರುತ್ತೆ ನೋಡಿ. ಸೆಕೆಂಡ್ ಭಾಗದಲ್ಲಿ ಬರ್ತಕ್ಕಂಥ ಇತಿಹಾಸ ಅಧ್ಯಾಯಗಳಾಗಿದ್ದಾವೆ. ಓಕೆ, ಗುಡ್ ಆಫ್ಟರ್ನೂನ್ ಎವ್ರಿವನ್. ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಭಕ್ತಿ ಚಳವಳಿಯ ಬೆಳವಣಿಗೆಯು ಮಧ್ಯಕಾಲೀನ ಭಾರತದ ಒಂದು ಪ್ರಮುಖ ಲಕ್ಷಣವಾಗಿದೆ. ಈ ಮಧ್ಯಕಾಲೀನ ಭಾರತದಲ್ಲಿ ಏನಾಗುತ್ತೆ, ಭಕ್ತಿ ಪಂಥ ಚಳವಳಿಗಳು ಪ್ರಾರಂಭವಾಗ್ತಾವಲ್ಲ, ಇದೇನು ಒಂದು ಪ್ರಮುಖ ಲಕ್ಷಣವಾಗಿದೆ. ಈ ಯುಗದ ಧರ್ಮ ಸುಧಾರಕರು ಮತ್ತು ದಾರ್ಶನಿಕರು ಉದಾರವಾದ ಭಕ್ತಿ ಪಂಥವನ್ನ ಪ್ರತಿಪಾದಿಸಿದರು. ದೇವರಲ್ಲಿ ಭಕ್ತಿ ಮತ್ತು ಶರಣಾಗತಿಯನ್ನ ಒತ್ತಿ ಹೇಳ್ತಾರೆ ನೋಡಿ. ಎಲ್ಲರೂ ಒಂದನ್ನೇ ಹೇಳ್ತಾರೆ, ಏನು, ದೇವರಲ್ಲಿ ಭಕ್ತಿ ಇರಬೇಕು ಮತ್ತು ಶರಣಾಗತಿ ಇರಬೇಕು, ನಮ್ಮ ಮೋಕ್ಷಕ್ಕೆ ಭಕ್ತಿನೇ ಮಾರ್ಗ ಅಂತ ಹೇಳ್ತಾರೆ ನೋಡಿ. ಜನರಲ್ಲಿ ಭ್ರಾತೃತ್ವದ ಭಾವನೆ ಬೆಳೆಸಲು ಪ್ರಯತ್ನಿಸಿದರು ಮತ್ತು ಸರ್ವಧರ್ಮ ಸಮಾನತೆಯ ತತ್ವವನ್ನು ಇವರು ಪ್ರತಿಪಾದನೆ ಮಾಡ್ತಾರೆ. ಯಾವುದೇ ಒಂದು ಧರ್ಮನ ಮೇಲು ಕೀಳು ಅಂತ ಇವರು ಹೇಳೋದಿಲ್ಲ, ಎಲ್ಲಾ ಧರ್ಮದವರು ಸಮಾನರು ಅಂತ ಪ್ರತಿಪಾದನೆ ಮಾಡ್ತಾರೆ. ರಾಮ, ಕೃಷ್ಣ ಹಾಗೂ ಅಲ್ಲಾ ಎಂಬುದಾಗಿ ಹಲವು ನಾಮಗಳಿಂದ ಗುರುತಿಸಲ್ಪಟ್ಟ ಭಗವಂತನನ್ನ ಆರಾಧಿಸಿದರು. ಅವರು ಮುಕ್ತಿಯನ್ನು ಪಡೆದುಕೊಳ್ಳಲು ಭಕ್ತಿ ಮಾರ್ಗವನ್ನು ಸೂಚಿಸಿದರು ನೋಡಿ. ಇಲ್ಲೇ ಐತೆ ನೋಡಿ, ಅವಾಗಲೇ ಹೇಳಿದ್ನಲ್ಲ, ಮುಕ್ತಿಯನ್ನು ಪಡೆಯೋದಕ್ಕೆ ಭಕ್ತಿ ಮಾರ್ಗವನ್ನು ಸೂಚಿಸ್ತಾರೆ. ಭಕ್ತಿ ಎಂದರೆ ದೇವರಲ್ಲಿ ಶುದ್ಧ ನಂಬಿಕೆಯನ್ನಿಡುವುದು, ಆಮೇಲೆ ಪರಿಶುದ್ಧ ಮನಸ್ಸು ಮತ್ತು ದೇವರಿಗೆ ಪೂರ್ಣ ಶರಣಾಗತಿಯೇ ಭಕ್ತಿ ಪಂಥದ ಮೂಲ ತತ್ವವಾಗಿತ್ತು. ಭಕ್ತಿ ಪಂಥದ ಮೂಲ ತತ್ವ ಏನಾಗಿತ್ತು ಅಂತ ಕೇಳ್ತಾರೆ. ಸೊ ಪರಿಶುದ್ಧ ಮನಸ್ಸು ಮತ್ತು ದೇವರಿಗೆ ಪೂರ್ಣ ಶರಣಾಗತಿಯೇ ಭಕ್ತಿ ಪಂಥದ ಮೂಲ ತತ್ವ ಆಗಿತ್ತು ಅನ್ನೋದು ನೆನಪಲ್ಲಿರಲಿ. ಭಕ್ತಿ ಪಂಥದೊಂದಿಗೆ ಇಸ್ಲಾಂ ಮತದಲ್ಲಿ ಸೂಫಿ ಸಂಪ್ರದಾಯ ಬೆಳೆಯಿತು. ಇಸ್ಲಾಂ ಮತದಲ್ಲಿ ಏನಾಗುತ್ತೆ, ಸೂಫಿ ಸಂಪ್ರದಾಯ ಬೆಳೆಯುತ್ತೆ. ಓಕೆ, ಫಸ್ಟ್ ರಮಾನಂದರು ಬರ್ತಾರೆ. ಇಲ್ಲಿದ್ದಾರೆ ನೋಡಿ ರಮಾನಂದರು. ಇವರು ರಮಾನಂದರು 1360ರಿಂದ 1470ರವರೆಗೂ ಇರ್ತಾರೆ. ರಮಾನಂದರು ಪ್ರಯಾಗದ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಜನಿಸಿದರು. ಪ್ರಯಾಗದಲ್ಲಿ ಜನಿಸ್ತಾರೆ, ಬ್ರಾಹ್ಮಣ ಕುಟುಂಬದಲ್ಲಿ ಇವರು ಜನಿಸ್ತಾರೆ. ರಾಮಾನುಜರ ತತ್ವದ ಅನುಯಾಯಿಗಳಾಗಿದ್ರು ಇವರು ರಾಮಾನುಜಾಚಾರ್ಯರ ತತ್ವಗಳ ಅನುಯಾಯಿಗಳಾಗಿದ್ರು. ಅವರು ಭಕ್ತಿ ಪ್ರೀತಿಗಳ ಆಧಾರದ ಮೇಲೆ ವೈಷ್ಣವ ಧರ್ಮದ ಪ್ರಸ್ಥಾನವೊಂದನ್ನು ಪ್ರಾರಂಭಿಸಿದರು. ಓಕೆ, ವೈಷ್ಣವ ಧರ್ಮದ ಈ ಪ್ರಸ್ಥಾನವೊಂದನ್ನು ಪ್ರಾರಂಭ ಮಾಡ್ತಾರೆ. ಉತ್ತರ ಭಾರತದ ಕೆಲವೆಡೆ ಸಂಚರಿಸಿ ರಾಮ ಸೀತೆಯರ ಪೂಜೆಯನ್ನು ಜನಪ್ರಿಯಗೊಳಿಸಿದರು. ವಾರಣಾಸಿಯು ಅವರ ಕಾರ್ಯಸ್ಥಾನದ ಕೇಂದ್ರವಾಗಿತ್ತು. ಇದು ಕೇಳ್ತಾರೆ ನೋಡಿ. ಈ ರಮಾನಂದರ ಕಾರ್ಯಸ್ಥಾನದ ಕೇಂದ್ರ ಯಾವುದಾಗಿತ್ತು ಅಂತ ಕೇಳ್ತಾರೆ. ವಾರಣಾಸಿ ಇವರ ಕಾರ್ಯಸ್ಥಾನದ ಕೇಂದ್ರ ಆಗಿತ್ತು. ಅವರು ಜಾತಿ ಪದ್ಧತಿಯನ್ನು ಖಂಡಿಸಿ ಎಲ್ಲಾ ಜಾತಿಯವರು ತಮ್ಮ ಪಂಥಕ್ಕೆ ಸೇರಿಸಿಕೊಂಡರು. ಅವರಲ್ಲಿ ಪ್ರಸಿದ್ಧನಾದವನು ಕಬೀರ್ ಆಗಿರ್ತಾನೆ. ಇವರು ರಮಾನಂದರು ಏನ್ ಮಾಡ್ತಾರೆ, ಜಾತಿ ಭೇದ ಭಾವನ್ನ ಜಾತಿ ಪದ್ಧತಿಯನ್ನೆಲ್ಲ ಖಂಡಿಸಿ ಎಲ್ಲಾ ಜಾತಿಯವರನ್ನು ತಮ್ಮ ಪಂಥಕ್ಕೆ ಸೇರಿಸಿಕೊಂಡಿರ್ತಾರೆ. ಅವರಲ್ಲಿ ಪ್ರಮುಖರಾದವರು ಯಾರು ಅಂತ ಕೇಳಿದಾಗ ಕಬೀರರು ನೋಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ. ರಮಾನಂದರು ಜನರಿಗೆ ವಿಶೇಷವಾದ ಸಂದೇಶವನ್ನ ಈ ರೀತಿ ನೀಡಿದರು. ಹರಿಯನ್ನು ಸ್ಮರಿಸಿ ಹರಿಯಲ್ಲಿ ಒಂದಾಗಿ, ಯಾರು ಯಾವ ಜಾತಿಯವನೆಂದು ಪ್ರಶ್ನಿಸುವುದಿಲ್ಲ, ಯಾರು ದೇವರನ್ನ ನೆನೆಯುವರೋ ಅವರನ್ನು ದೇವರು ಆಶೀರ್ವದಿಸುವನು. ನೋಡಿ, ಇದು ಏನೋ ಒಂದು ತತ್ವ ಥರ ಇದೆ ಅಂತ ನೀವು ಸುಮ್ಮನೆ ಇದು ಅಷ್ಟೇ ಏನೋ ಕೇರ್ಲೆಸ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಈ ಥರ ಒಂದು ವಾಕ್ಯ ಕೊಟ್ಟು ಇದು ಯಾರು ವಾಕ್ಯ ಆಗಿದೆ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇವರೇನು, ಹರಿಯನ್ನು ಸ್ಮರಿಸಿ ಹರಿಯಲ್ಲಿ ಒಂದಾಗಿ, ಯಾರು ಯಾವ ಜಾತಿಯವನೆಂದು ಪ್ರಶ್ನೆ ಮಾಡೋದಿಲ್ಲ, ಯಾರು ದೇವರನ್ನ ನೆನೆಯುವರೋ ಅವರನ್ನ ದೇವರು ಆಶೀರ್ವಾದಿಸುವನು ಅಂತ ಹೇಳ್ತಾರೆ ರಮಾನಂದರು. ಓಕೆ, ಈ ರೀತಿಯಾಗಿ ಜನರಿಗೆ ಸಂದೇಶವನ್ನ ನೀಡ್ತಾ ಇರ್ತಾರೆ. ಓಕೆ, ಸಂತ ಕಬೀರರು ಬರ್ತಾರೆ. 1440ರಿಂದ 1510ರವರೆಗೂ ಇವರು ಇರ್ತಾರೆ. ಉತ್ತರ ಭಾರತದ ಈ ಕಾಲದ ಮತ್ತೊಬ್ಬ ಸಂತ ಕಬೀರ ಆಗಿರ್ತಾರೆ. ಕಬೀರರು ರಮಾನಂದರ ಶಿಷ್ಯರಾಗಿದ್ರು ಅನ್ನೋದು ನೆನಪಲ್ಲಿರಲಿ. ಯಾಕಂದ್ರೆ ಕೇಳಿದ್ದಾರೆ ಹಿಂದೆ ಎಕ್ಸಾಮ್ಗಳಲ್ಲಿ, ಕಬೀರರು ಯಾರ ಶಿಷ್ಯರಾಗಿದ್ರು ಅಂತ. ರಮಾನಂದರ ಶಿಷ್ಯರಾಗಿರ್ತಾರೆ. ಹಾಗೆ ರಮಾನಂದರು ರಾಮಾನುಜಾಚಾರ್ಯರ ಅನುಯಾಯಿಗಳಾಗಿರ್ತಾರೆ ನೋಡಿ, ನೆನಪಲ್ಲಿಟ್ಕೊಳ್ರಿ. ಕಬೀರರು ವಾರಣಾಸಿಯ
ಜುಲಾಸ್ ಎಂದು ಕರೆಯುವ ನೇಕಾರ ಕಸುಬಿನ ಮುಸಲ್ಮಾನ ಕುಟುಂಬವೊಂದರಲ್ಲಿ ಬೆಳೆದರು. ನೋಡಿ, ಕಬೀರರು ಎಲ್ಲಿ ಜನಿಸ್ತಾರೆ ಅಂತ ಕೇಳ್ತಾರೆ. ಇವರು ಜುಲಾಸ್ ಎಂದು ಕರೆಯುವ ನೇಕಾರ ಕಸುಬಿನ ಮುಸಲ್ಮಾನ ಕುಟುಂಬವೊಂದರಲ್ಲಿ ಬೆಳೀತಾರೆ. ಓಕೆ, ನೆಕ್ಸ್ಟು ರಮಾನಂದರ ಶಿಷ್ಯರಾಗಿದ್ದ ಇವರು ತಮ್ಮದೇ ಹೊಸ ತತ್ವವನ್ನು ಬೋಧಿಸಲು ಪ್ರಾರಂಭಿಸಿದರು. ನೋಡಿ, ಆವಾಗಲೇ ಹೇಳಿದ್ನಲ್ಲ, ರಮಾನಂದರ ಇವರು ಶಿಷ್ಯರಾಗಿರ್ತಾರೆ. ಹಾಗೆ ಇವರು ತಮ್ಮದೇ ಆಗಿರ್ತಕ್ಕಂಥ ಹೊಸ ತತ್ವವನ್ನು ಬೋಧಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಜಾತಿ ವ್ಯವಸ್ಥೆ ಮತ್ತು ಬಹುಮೂರ್ತಿಗಳ ಪೂಜೆಯನ್ನು ಖಂಡಿಸಿ ದೇವರು ಒಬ್ಬನೇ, ಹಿಂದೂ ಮತ್ತು ಮುಸಲ್ಮಾನರಿಗೆ ಆ ಒಬ್ಬ ದೇವರೇ ಹೊರತು ಬೇರೆ ಬೇರೆ ಇಲ್ಲವೆಂದು ಸಾರಿದರು. ನೋಡಿ, ಇವರೇನು ಮಾಡ್ತಾರೆ, ಕಬೀರರು ಜಾತಿ ವ್ಯವಸ್ಥೆ ಮತ್ತು ಬಹುಮೂರ್ತಿಗಳ ಪೂಜೆಯನ್ನು ಖಂಡಿಸ್ತಾರೆ. ಒಬ್ಬೊಬ್ಬರು ಒಂದೊಂದು ಮೂರ್ತಿನ ಇಟ್ಟು ಪೂಜೆ ಮಾಡ್ತಾರಲ್ಲ, ಅದನ್ನು ಖಂಡಿಸಿ ದೇವರು ಒಬ್ಬನೇ ಇದ್ದಾನೆ, ಹಿಂದೂ ಮತ್ತು ಮುಸಲ್ಮಾನರಿಗೆ ಆ ಒಬ್ಬ ದೇವರೇ ಹೊರತು ಬೇರೆ ಬೇರೆ ಇಲ್ಲವೆಂದು ಈತ ಸಾರ್ತಾನೆ. ಈ ಎರಡೂ ಮತೀಯರಲ್ಲಿಯೂ ಸೌಹಾರ್ದ ಮತ್ತು ಸಹಿಷ್ಣುತೆಯನ್ನು ಬೆಳೆಸಲು ಈತ ಪ್ರಯತ್ನ ಮಾಡ್ತಾನೆ. ನೋಡಿ, ಇಲ್ಲಿ ಹೇಳಿದ್ದಾರೆ, ಹಿಂದೂ ಮತ್ತು ಮುಸಲ್ಮಾನರಿಗೆ ಒಬ್ಬನೇ ದೇವರಿದ್ದಾನೆ ಅಂತ ಇವರು ಹೇಳ್ತಾರಲ್ಲ. ಈ ರೀತಿಯಾಗಿ ಹೇಳೋ ಮೂಲಕ ಎರಡೂ ಮತೀಯರಲ್ಲಿಯೂ ಸೌಹಾರ್ದ ಮತ್ತು ಸಹಿಷ್ಣುತೆಯನ್ನು ಇವರು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಕಬೀರರು ಜನರ ಆಡು ಭಾಷೆಯಾದ ಹಿಂದಿಯಲ್ಲಿ ಸಾಹಿತ್ಯವನ್ನು ರಚಿಸಿದರು. ಇದು ಕೇಳಿದ್ರು ನೋಡಿ. ಕಬೀರರು ಈ ಜನರು ಆಡುವ ಭಾಷೆಯಾಗಿರ್ತಕ್ಕಂಥ ಹಿಂದಿ ಭಾಷೆಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಅವರ ಪದ್ಯಗಳನ್ನು ದೋಹೆ ಅಂತ ಕರೀತಾರೆ. ಇದು ಸಹ ಕೇಳಿದ್ರು. ಕಬೀರರ ಪದ್ಯಗಳನ್ನು ಏನಂತ ಕರೀತಾರೆ ಅಂತ, ದೋಹೆ ಅಂತ ಕರೀತಾರೆ. ಅವುಗಳನ್ನು ಹಿಂದೂ ಮುಸಲ್ಮಾನರುಗಳು ಉತ್ತರ ಭಾರತದಲ್ಲಿ ಈಗಲೂ ಪಠಿಸುತ್ತಾರೆ. ನೋಡಿ, ಹಿಂದೂಗಳು ಆಮೇಲೆ ಮುಸಲ್ಮಾನರು ಈಗಲೂ ಸಹ ಉತ್ತರ ಭಾರತದಲ್ಲಿ ಇವುಗಳನ್ನು ಪಠಿಸ್ತಾರೆ. ಕಬೀರರ ಅನುಯಾಯಿಗಳನ್ನು ಕಬೀರ್ ಪಂಥಿಗಳೆಂದು ಕರೆಯುತ್ತಾರೆ. ಕಬೀರರ ಅನುಯಾಯಿಗಳನ್ನು ಏನಂತ ಕರೀತಾರೆ, ಕಬೀರ್ ಪಂಥಿಗಳು ಅಂತ ಕರೀತಾರೆ. ನೋಡಿ, ಅಂದರೆ ಕಬೀರ್ ಮಾರ್ಗದಲ್ಲಿನ ಪ್ರವಾಸಿಗರು ಎಂದರ್ಥ. ಕೇಳ್ತಾರೆ ನೋಡಿ ಈ ರೀತಿಯಾಗಿ, ಕಬೀರ್ ಪಂಥಿ ಅಂದರೆ ಏನು ಅಂತ. ಕಬೀರ್ ಮಾರ್ಗದಲ್ಲಿನ ಪ್ರವಾಸಿಗರು ಅನ್ನೋದು ಇದರ ಅರ್ಥ ಆಗುತ್ತೆ. ಕಬೀರ್ ಭಾರತದ ಪ್ರಮುಖ ಧಾರ್ಮಿಕ ಹಾಗೂ ಸಾಮಾಜಿಕ ಸುಧಾರಕರು ಆಗಿದ್ದರು. ಓಕೆ, ನೆಕ್ಸ್ಟ್ ಚೈತನ್ಯರು ಬರ್ತಾರೆ. ಚೈತನ್ಯರು 1486ರಿಂದ 1533ರವರೆಗೂ ಇರ್ತಾರೆ. ಭಕ್ತಿ ಚಳವಳಿಯ ಪ್ರಸಿದ್ಧ ಸಂತರಲ್ಲಿ ಚೈತನ್ಯರು ಕೂಡ ಒಬ್ಬರಾಗಿರ್ತಾರೆ. ಇವರು ಬಂಗಾಳದ ನಾಡಿಯಾದಲ್ಲಿ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಜನಿಸ್ತಾರೆ. ನೋಡಿ, ಬಂಗಾಳದ ನಾಡಿಯಾದಲ್ಲಿ ಜನಿಸ್ತಾರೆ. ಇವರು ಬ್ರಾಹ್ಮಣ ಕುಟುಂಬದವರಾಗಿರ್ತಾರೆ. ಶ್ರದ್ಧೆಯಿಂದ ಜಾತಿ ಮೊದಲಾದ ಭೇದಗಳನ್ನು ಹೋಗುತ್ತದೆ ಎಂದು, ಭಕ್ತಿಯಿಂದ ಮನುಷ್ಯನು ಪರಿಶುದ್ಧನಾಗುವನೆಂದು ಉಪದೇಶ ನೀಡುತ್ತಾರೆ. ಶ್ರದ್ಧೆಯಿಂದ ಜಾತಿ ಮೊದಲಾದ ಭೇದಗಳು ಹೋಗ್ತವೆ, ಹಾಗೆ ಭಕ್ತಿಯಿಂದ ಮನುಷ್ಯನು ಪರಿಶುದ್ಧನಾಗ್ತಾನೆ ಅಂತ ಇವರು ಉಪದೇಶ ಮಾಡ್ತಾರೆ. ಕೃಷ್ಣನ ಆರಾಧನೆಯನ್ನು ಜನಾದರಣೀಯವಾಗುವಂತೆ ಮಾಡಿದರು. ಇವರು ಕೃಷ್ಣನ ಆರಾಧಕರಾಗಿರ್ತಾರೆ. ಕೃಷ್ಣನನ್ನ ಕುರಿತು ಅನೇಕ ಭಕ್ತಿ ಗೀತೆಗಳನ್ನು ಇವರು ರಚನೆ ಮಾಡ್ತಾರೆ. ಇವರು ಜನರಲ್ಲಿ ಜಾತಿ ಪದ್ಧತಿಯನ್ನು ವಿರೋಧಿಸಿ ಭ್ರಾತೃತ್ವ ಭಾವವನ್ನು ಹೆಚ್ಚಿಸಲು ಪ್ರಯತ್ನ ಮಾಡ್ತಾರೆ. ನೋಡಿ, ಭ್ರಾತೃತ್ವ ಭಾವವನ್ನು ಹೆಚ್ಚು ಮಾಡೋದಕ್ಕೆ ಎಲ್ಲರೂ ಸಹ ಪ್ರಯತ್ನ ಮಾಡ್ತಾರೆ. ಯಾವುದೇ ಜಾತಿ ಭೇದ ಭಾವ ಎಲ್ಲವನ್ನ ಖಂಡಿಸಿ ಎಲ್ಲರೂ ಒಂದೇ, ಎಲ್ಲರೂ ಸಮಾನರು ಅನ್ನೋ ತತ್ವವನ್ನು ಎಲ್ಲರೂ ಸಾರ್ತಾ ಇರ್ತಾರೆ. ಅವರ ಆಧ್ಯಾತ್ಮಿಕ ಚಿಂತನೆಯ ಬೋಧನೆಗಳನ್ನು ಚೈತನ್ಯ ಚರಿತಾಮೃತ ಎಂಬುದರಲ್ಲಿ ಸಂಗ್ರಹಿಸಲಾಗಿದೆ. ನೋಡಿ, ಚೈತನ್ಯ ಚರಿತಾಮೃತ ಅನ್ನೋ ಇದರಲ್ಲಿ ಶ್ರೀ ಚೈತನ್ಯರ ಬೋಧನೆಗಳನ್ನು ಸಂಗ್ರಹ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ಗುರುನಾನಕರು ಬರ್ತಾರೆ. ಗುರುನಾನಕರು 1469ರಿಂದ 1539ರವರೆಗೂ ಇರ್ತಾರೆ. ಈ ಕಾಲದ ಮತ್ತೊಬ್ಬ ಭಕ್ತಿ ಪಂಥದ ಪ್ರತಿಪಾದಕ ಗುರುನಾನಕ್ ಆಗಿದ್ದಾರೆ. ಇವರು ಇಂದಿನ ಪಾಕಿಸ್ತಾನದ ತಳವಂಡಿ ಗ್ರಾಮದಲ್ಲಿ ಜನಿಸ್ತಾರೆ. ಈ ತಳವಂಡಿ ಗ್ರಾಮ ಏನೈತಲ್ಲ, ಇವಾಗ ಪ್ರೆಸೆಂಟ್ ಈ ಪಾಕಿಸ್ತಾನದಲ್ಲಿ ಬರುತ್ತೆ. ಚಿಕ್ಕ ವಯಸ್ಸಿನಿಂದಲೇ ಧಾರ್ಮಿಕ ಪ್ರವೃತ್ತಿಯುಳ್ಳವರಾಗಿರ್ತಾರೆ. ಇವರು ದೇವರು ಒಬ್ಬನೇ ಎಂದು ಬೋಧಿಸಿದರಲ್ಲದೆ ಮೂರ್ತಿ ಪೂಜೆಯನ್ನು ಖಂಡಿಸಿದರು. ನೋಡಿ, ಇವರು ಸಹ ಮೂರ್ತಿ ಪೂಜೆಯನ್ನು ಖಂಡಿಸ್ತಾರೆ, ಹಾಗೆ ದೇವರು ಒಬ್ಬನೇ ಅಂತ ಸಾರ್ತಾರೆ. ಸತ್ಕಾರ್ಯ ಮತ್ತು ಪರಿಶುದ್ಧ ಹಾಗೂ ನೀತಿಯುಕ್ತವಾದ ಜೀವನಕ್ಕೆ ಹೆಚ್ಚಿನ ಮಹತ್ವವನ್ನು ಇವರು ಕೊಡ್ತಾರೆ. ಜಾತಿ ಲಿಂಗ ತಾರತಮ್ಯವಿಲ್ಲದ ಸಹಪಂಕ್ತಿ ಭೋಜನಕ್ಕೆ ಮಹತ್ವವನ್ನು ನೀಡ್ತಾರೆ. ನೋಡಿ, ಸಹಪಂಕ್ತಿ ಭೋಜನಕ್ಕೆ ಇವರು ಮಹತ್ವವನ್ನು ನೀಡ್ತಾರೆ. ಈಗಲೂ ಸಹ ಈ ಗುರುನಾನಕ್ ಇದೇನು ಸ್ವರ್ಣ ಮಂದಿರ ಐತಲ್ಲ, ಅಲ್ಲಿ
ಸಹಪಂಕ್ತಿ ವ್ಯವಸ್ಥೆ ಭೋಜನ ವ್ಯವಸ್ಥೆ ಅಲ್ಲಿದೆ ನೋಡಿ. ಲಂಗರ್ ಎನ್ನುವ ಭೋಜನ ಶಾಲೆ ಆರಂಭಿಸಿದರು. ನೋಡಿ, ಇದು ಇಂಪಾರ್ಟೆಂಟ್. ಇವರೇನು ಲಂಗರ್ ಎನ್ನುವ ಭೋಜನ ಶಾಲೆಯನ್ನು ಆರಂಭಿಸ್ತಾರೆ. ಅವರಿಗೆ ಹಿಂದೂ ಹಾಗೂ ಮುಸಲ್ಮಾನ ಶಿಷ್ಯರುಗಳು ಇರ್ತಾರೆ. ಗುರುನಾನಕರ ಅನುಯಾಯಿಗಳನ್ನು ಸಿಖ್ಖರು ಅಂತ ಕರೀತಾರೆ ನೋಡಿ. ಈ ಪ್ರೆಸೆಂಟ್ ಏನು ಸಿಖ್ಖರು ಅಂತ ಕರಿತೀವಲ್ಲ, ಅವರು ಈ ಗುರುನಾನಕರ ಅನುಯಾಯಿಗಳಾಗಿರ್ತಾರೆ. ಇವರ ಬೋಧನೆಗಳನ್ನು ಗುರು ಗ್ರಂಥ ಸಾಹಿಬ್ ಇವರ ಬೋಧನೆಗಳನ್ನು ಗುರು ಗ್ರಂಥ ಸಾಹಿಬ್ನಲ್ಲಿ ಸಂಗ್ರಹಿಸಲಾಗಿದ್ದು, ಇದು ಸಿಖ್ಖರ ಪವಿತ್ರ ಗ್ರಂಥವಾಗಿದೆ. ಈ ಥರ ಕೇಳ್ತಾರೆ ನೋಡಿ, ಸಿಖ್ಖರ ಪವಿತ್ರ ಗ್ರಂಥ ಯಾವುದು ಅಂತ. ಗುರು ಗ್ರಂಥ ಸಾಹಿಬ ಇವರ ಪವಿತ್ರ ಗ್ರಂಥ ಆಗಿರುತ್ತೆ. ಸಿಖ್ಖರ ಪ್ರಾರ್ಥನಾ ಮಂದಿರವನ್ನು ಗುರುದ್ವಾರ ಅಂತ ಕರೀತಾರೆ. ಓಕೆ, ನೆಕ್ಸ್ಟು ಶ್ರೀಮಂತ ಶಂಕರದೇವ ಹಾಗೂ ಮಹಾದೇವ ಬರ್ತಾರೆ. ಅಸ್ಸಾಂನ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರದೇವನ ಪಾತ್ರ ಪ್ರಮುಖವಾದುದಾಗಿದೆ. ಇವರು ಶ್ರೀಮಂತ ಶಂಕರದೇವ ಎಲ್ಲಿರ್ತಾರೆ ಅಂತಂದರೆ ಅಸ್ಸಾಂನಲ್ಲಿರ್ತಾರೆ. ಇವರು ಅಸ್ಸಾಂನ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಇತಿಹಾಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಹಿಂದಿನ ಸಂಸ್ಕೃತಿ ಹಾಗೂ ಸಂಗೀತ ಪರಂಪರೆಯಲ್ಲಿ ಹೊಸತನವನ್ನು ತಂದ ಪ್ರಖ್ಯಾತಿಯನ್ನು ಇವರು ಹೊಂದಿರ್ತಾರೆ. ಶಂಕರದೇವನ ಭಾಗವತವು ಸಂಸ್ಕೃತ, ಅಸ್ಸಾಮಿನ ಭಾಷೆ ಹಾಗೂ ಬ್ರುಜಾವಲಿ ಭಾಷೆಗಳಲ್ಲಿದೆ. ಈ ಶಂಕರದೇವನ ಭಾಗವತವು ಸಂಸ್ಕೃತ, ಅಸ್ಸಾಮಿ ಭಾಷೆ ಹಾಗೂ ಬ್ರುಜಾವಲಿ ಭಾಷೆಗಳಲ್ಲಿದ್ದಾವೆ. ಇವು ತುಂಬ ಇಂಪಾರ್ಟೆಂಟ್ ನೋಡಿ, ಕೇಳ್ತಾರೆ ಎಕ್ಸಾಮ್ಗಳಲ್ಲಿ. ಓಕೆ, ನೆಕ್ಸ್ಟು ಅಸ್ಸಾಂನಲ್ಲಿ ಶಂಕರದೇವನು ಪ್ರಾರಂಭಿಸಿದ ಭಕ್ತಿ ಚಳವಳಿಯು ಭಾರತದ ಇತರೆ ಭಾಗಗಳಲ್ಲಿ ತನ್ನ ಪ್ರಭಾವ ಬೀರುತ್ತೆ. ಆತನು ಪ್ರಾರಂಭ ಮಾಡಿದ ಭಕ್ತಿ ಚಳವಳಿಯನ್ನು ಏಕಾಚರಣ ಧರ್ಮ ವೈಷ್ಣವ ಚಳವಳಿ ಅಂತ ಕರೀತಾರೆ ನೋಡಿ, ಈ ಥರ ಕೇಳ್ತಾರೆ. ಏಕಾಚರಣ ಧರ್ಮ ವೈಷ್ಣವ ಚಳವಳಿಯನ್ನು ಯಾರು ಆರಂಭಿಸಿದರು ಅಂತ ಕೇಳ್ತಾರೆ. ಶ್ರೀಮಂತ ಶಂಕರದೇವ ಅವರು ಪ್ರಾರಂಭ ಮಾಡ್ತಾರೆ. ಕೃಷ್ಣನಲ್ಲಿ ನಾವು ನಿರ್ಮಲವಾದ ಭಕ್ತಿ ತೋರಬೇಕು. ಉತ್ತಮವಾದ ಕೀರ್ತನೆ ಹಾಡುವುದು ಹಾಗೂ ಕೇಳುವುದರಿಂದ ನಾವು ಭಕ್ತಿ ಹೊಂದಬಹುದು ಅಂತ ಇವರು ಹೇಳ್ತಾರೆ. ದೇವರ ಸೇವಕ ಎಂಬ ಸದ್ಭಾವನೆಯಿಂದ ದಾಸ ಪ್ರವೃತ್ತಿಯನ್ನು ಹೊಂದಬೇಕು. ಇತರೆ ವೈಷ್ಣವರಂತೆ ಕೃಷ್ಣನ ಒಡಗೂಡಿ ರಾಧೆಯನ್ನ ಈ ಪಂಥವು ಪೂಜಿಸುವುದಿಲ್ಲ ನೋಡಿ. ಬೇರೆ ಪಂಥದವ್ರು ಏನು ಮಾಡ್ತಾರೆ, ಕೃಷ್ಣನ ಜೊತೆ ರಾಧೆನೂ ಕೂಡ ಪೂಜೆ ಮಾಡ್ತಾರೆ. ಬಟ್ ಇವ್ರು ಏನು ಮಾಡ್ತಾರೆ, ಕೃಷ್ಣನ ಜೊತೆ ರಾಧೆಯನ್ನ ಪೂಜೆ ಮಾಡೋದಿಲ್ಲ. ಕೃಷ್ಣನಿಗೆ ಮಾತ್ರ ಇವರು ಪೂಜೆ ಮಾಡ್ತಾರೆ. ಓಕೆ, ಇದು ಇಂಪಾರ್ಟೆಂಟ್ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟು ಶ್ರೀಮಂತ ಶಂಕರದೇವರು ತಮ್ಮ ಪಂಥದಲ್ಲಿ ಸರಣೀಯ ಎಂಬ ಪದ್ಧತಿಯನ್ನು ಪ್ರಾರಂಭಿಸಿದರು ನೋಡಿ. ಸರಣೀಯ ಎಂಬ ಪದ್ಧತಿಯನ್ನು ಪ್ರಾರಂಭ ಮಾಡ್ತಾರೆ. ಆ ಕಾಲದಲ್ಲಿ ಜಾತಿ ಪದ್ಧತಿ ವಿರುದ್ಧವಾಗಿ ದೊಡ್ಡ ಸಾಮಾಜಿಕ ಕ್ರಾಂತಿಗೆ ನಾಂದಿ ಹಾಡಿದರು. ಎಲ್ಲ ಧರ್ಮಗಳ ಹಾಗೂ ಎಲ್ಲ ಜಾತಿಗಳಿಗೆ ಸೇರಿದವರನ್ನು ತಮ್ಮ ಪಂಥದಲ್ಲಿ ಸೇರಿಸಿಕೊಂಡರು. ಅಂದರೆ ಜಾತಿ ಭೇದ ಭಾವವನ್ನು ಇವರು ಖಂಡಿಸ್ತಾರೆ. ಈ ಪಂಥದಲ್ಲಿ ಸೇರಿದವರಿಗೆ ಕಟ್ಟುನಿಟ್ಟಾದ ಧಾರ್ಮಿಕ ಚೌಕಟ್ಟನ್ನು, ಏಕದೇವತಾ ಪೂಜೆ, ಆಮೇಲೆ ಭಕ್ತಿ ತೋರುವುದು ಇವುಗಳನ್ನು ಪಾಲಿಸಲು ಹೇಳ್ತಾರೆ. ಇವರು ಪಂಥದಲ್ಲಿರ್ತಕ್ಕಂಥ ಅನುಯಾಯಿಗಳಿಗೆ ಕಟ್ಟುನಿಟ್ಟಾದ ಈ ಧಾರ್ಮಿಕ ಆಚರಣೆ ಆಗಿರ್ಬೋದು, ಏಕದೇವತಾ ಪೂಜೆ ಆಗಿರಬಹುದು, ಆಮೇಲೆ ಭಕ್ತಿ ತೋರುವುದನ್ನು ಪಾಲಿಸಲು ಹೇಳ್ತಾರೆ. ಇವರ ಶಿಷ್ಯರಾದ ಮಾಧವದೇವರು ಶಾಕ್ತ ಗುಂಪಿಗೆ ಸೇರಿದವರಾಗಿದ್ದರು ನೋಡಿ. ಈ ಮಾಧವದೇವರು ಶಾಕ್ತ ಗುಂಪಿಗೆ ಸೇರಿದವರಾಗಿರ್ತಾರೆ. ಇದು ಇಂಪಾರ್ಟೆಂಟ್ ನೋಡ್ರಿ. ನೆಕ್ಸ್ಟು ಇವರ ಪ್ರಭಾವದಿಂದ ಏಕಾಚರಣವನ್ನು ಒಪ್ಪಿಸಿ ಇವರು ಸೇರ್ತಾರೆ. ಬಹುಮುಖ ಪ್ರತಿಭೆ ಹೊಂದಿದ ಮಾಧವದೇವರು ಭಕ್ತಿ ಚಳವಳಿಯಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಗಳಿಸ್ತಾರೆ. ಓಕೆ, ನೆಕ್ಸ್ಟ್ ಮೀರಾಬಾಯಿ ಬರ್ತಾರೆ. ಮೀರಾಬಾಯಿ 1498ರಿಂದ 1569ರವರೆಗೂ ಇರ್ತಾರೆ. ಭಕ್ತಿ ಪಂಥಕ್ಕೆ ಹೆಸರಾದ ಮೀರಾಬಾಯಿ ಮೇವಾಡದ ರಾಜಕುಮಾರಿ ಆಗಿರ್ತಾರೆ ನೋಡಿ. ಇವರು ಒಬ್ಬ ರಾಜಕುಮಾರಿ ಆಗಿರ್ತಾರೆ. ಮೇವಾಡದ ರಾಜಕುಮಾರಿ ಆಗಿರ್ತಾರೆ. ಭೋಗ ಜೀವನಕ್ಕೆ ವಿದಾಯ ಹೇಳಿ ಕೃಷ್ಣನ ಪರಮ ಭಕ್ತಳಾಗಿರ್ತಾಳೆ. ಕೃಷ್ಣನನ್ನ ಕುರಿತು ಭಕ್ತಿ ಪೂರಿತವಾದ ಕೀರ್ತನೆಗಳನ್ನು ಈಕೆ ಬರಿತಾಳೆ. ಈ ಕೀರ್ತನೆಗಳನ್ನು ಭಜನೆಗಳು ಅಂತ ಜನಪ್ರಿಯವಾಗಿದ್ದಾವೆ. ಇಡೀ ಭಾರತದಲ್ಲಿ ಈಗಲೂ ಈ ಭಜನೆಗಳನ್ನು ಹಾಡಲಾಗುತ್ತೆ ನೋಡಿ. ಇವರು ರಚಿಸಿರ್ತಕ್ಕಂಥ ಭಜನೆಗಳು ಇಡೀ ಭಾರತದಲ್ಲಿ ಇಂದಿಗೂ ಸಹ ಇವರು ಹಾಡ್ತಾ ಇರ್ತಾರೆ. ಹಾಗೆ ಮೀರಾಬಾಯಿ ಕೃಷ್ಣನ ಆರಾಧಕಳಾಗಿರ್ತಾಳೆ. ಇವರು
ಮೇವಾಡದ ರಾಜಕುಮಾರಿ ಆಗಿರ್ತಾರೆ. ನೋಡಿ ತುಂಬ ಇಂಪಾರ್ಟೆಂಟ್, ನೋಡಿ ನೆನಪಲ್ಲಿ ಇಟ್ಕೊಳ್ರಿ. ನೆಕ್ಸ್ಟು ಮಹಾರಾಷ್ಟ್ರದ ಭೀಮಾ ನದಿಯ ದಡದಲ್ಲಿ ಪಂಢರಪುರದ ವಿಠೋಬನ ದೇವಾಲಯವು ಭಕ್ತಿ ಪಂಥದ ಕೇಂದ್ರವಾಗುತ್ತೆ. ಇದು ಇಂಪಾರ್ಟೆಂಟ್ ನೋಡಿ. ನಂತರ ಏನಾಗುತ್ತೆ, ಮಹಾರಾಷ್ಟ್ರದ ಭೀಮಾ ನದಿ, ಇದು ಕೇಳಿದ್ದಾರೆ. ಈ ಪಂಢರಪುರ ಐತಲ್ಲ, ಯಾವ ನದಿಯ ದಡದಲ್ಲಿದೆ ಅಂತ ಕೇಳಿದ್ದಾರೆ ಹಿಂದೆ ಎಕ್ಸಾಮ್ಗಳಲ್ಲಿ. ಪಂಢರಪುರವು ಭೀಮಾ ನದಿಯ ದಡದಲ್ಲಿದೆ, ಹಾಗೆ ಇದು ಮಹಾರಾಷ್ಟ್ರದಲ್ಲಿದೆ. ಈ ಪಂಢರಪುರದಲ್ಲಿ ವಿಠೋಬ ದೇವಾಲಯ ಇದೆ. ಈ ವಿಠೋಬ ದೇವಾಲಯವು ಭಕ್ತಿ ಪಂಥದ ಕೇಂದ್ರವಾಗುತ್ತೆ. ಓಕೆ, ನೆಕ್ಸ್ಟು ಜ್ಞಾನೇಶ್ವರ, ನಾಮದೇವ, ಏಕನಾಥ, ತುಕಾರಾಮ್ ಮತ್ತು ರಾಮದಾಸರು ಹೊಸ ಪಂಥದ ಸಂತರಲ್ಲಿ ಪ್ರಖ್ಯಾತರಾಗಿರ್ತಾರೆ. ಓಕೆ, ಮೀರಾಬಾಯಿ ಇಲ್ಲಿದ್ದಾರೆ ನೋಡಿ. ನೋಡಿ ಮೀರಾಬಾಯಿ ಕೊಟ್ಟಿದ್ದಾರೆ ಇಲ್ಲಿ. ಕೃಷ್ಣನ ಮೂರ್ತಿ ಅಂದರೆ ಕೃಷ್ಣನ ಚಿತ್ರ ಕೊಟ್ಟಿದ್ದಾರಲ್ಲ, ಈಕೆ ಕೃಷ್ಣನ ಆರಾಧಕಳಾಗಿರ್ತಾಳೆ. ಓಕೆ, ನೆಕ್ಸ್ಟು ಪುರಂದರದಾಸರು ಬರ್ತಾರೆ. ಪುರಂದರದಾಸರು 1484 1564 ಇರ್ತಾರೆ. ದಾಸರೆಂದರೆ ಪುರಂದರದಾಸರಯ್ಯ ಎಂದು ಗುರುಗಳಾದ ವ್ಯಾಸರಾಯರಿಂದ ಪ್ರಶಂಸೆಗೆ ಪಾತ್ರರಾಗಿರುವ ಪುರಂದರದಾಸರು ವೈಷ್ಣವ ಭಕ್ತಿ ಪಾರಮ್ಯದ ಹರಿ ಸಂಕೀರ್ತನೆಗಳ ಮುಖಾಂತರ ಕರ್ನಾಟಕ ಸಂಗೀತಕ್ಕೆ ಮೌಖಿಕ ಕೊಡುಗೆಯನ್ನು ನೀಡಿ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಅನ್ನಿಸ್ಕೊತಾರೆ. ನೋಡಿ, ಈ ಹಿಂದೆ ಪಾಠದಲ್ಲಿ ನಾನು ಹೇಳಿದ್ದೆ, ಈ ಪುರಂದರದಾಸರು ಕರ್ನಾಟಕ ಸಂಗೀತದ ಪಿತಾಮಹರಾಗಿದ್ದಾರೆ ಅಂತ. ಇವರು ಗುರುಗಳು ಯಾರಾಗಿದ್ರು ಅಂತ ಕೇಳಿದಾಗ ವ್ಯಾಸರಾಯರು ಅನ್ನೋದು ನೆನಪಲ್ಲಿಡಿ. ವ್ಯಾಸರಾಯರಿಂದ ಇವರೇನು ಒಂದು ವ್ಯಾಸರಾಯರು ಇವ್ರ ಬಗ್ಗೆ ಒಂದು ವಾಕ್ಯ ಹೇಳ್ತಾರೆ. ದಾಸರೆಂದರೆ ಪುರಂದರದಾಸರಯ್ಯ ಅಂತ ಇವರು ಪ್ರಶಂಸೆ ಮಾಡ್ತಾರೆ ಪುರಂದರದಾಸರಿಗೆ. ಓಕೆ, ನೆಕ್ಸ್ಟು ಪುರಂದರದಾಸರು ಈ ವೈಷ್ಣವ ಭಕ್ತಿ ಪಾರಮ್ಯದ ಹರಿ ಸಂಕೀರ್ತನೆಗಳ ಮುಖಾಂತರ ಕರ್ನಾಟಕ ಸಂಗೀತಕ್ಕೆ ಮೌಖಿಕ ಕೊಡುಗೆಯನ್ನು ನೀಡ್ತಾರೆ. ಓಕೆ, ನೆಕ್ಸ್ಟು ಪುರಂದರದಾಸರು ತಮ್ಮ ಸಂಕೀರ್ತನೆಗಳಲ್ಲಿ ಮುಖ್ಯವಾಗಿ ವೈಷ್ಣವ ಭಕ್ತಿ ಪಾರಮ್ಯ ಪ್ರಪತ್ತಿಯ ಜೊತೆಗೆ ಸಾಮಾಜಿಕ ಕಳಕಳಿ, ಡಾಂಬಿಕ ಭಕ್ತಿಯ ವಿಡಂಬನೆ, ಜೀವನ ತತ್ವಗಳ ಕುರಿತಾಗಿ ಅಭಿವ್ಯಕ್ತಿಪಡಿಸಿರುವುದನ್ನು ಕಾಣಬಹುದು. ನೋಡಿ, ಇವರು ಈ ಕೀರ್ತನೆಗಳ ಜೊತೆಗೆ ಏನು ಮಾಡ್ತಾರೆ, ಸಮಾಜದಲ್ಲಿ ಏನು ಕಳಕಳಿ ಆಗ್ತಾ ಇರ್ತಾವಲ್ಲ, ಕಳಕಳಿ, ಆಮೇಲೆ ಡಾಂಬಿಕ ಭಕ್ತಿಯ ವಿಡಂಬನೆ ಮಾಡ್ತಾರೆ, ಆಮೇಲೆ ಜೀವನ ತತ್ವಗಳ ಕುರಿತಾಗಿ ಅಭಿವ್ಯಕ್ತಿಪಡಿಸ್ತಾರೆ. ಅವರು ಜಾತಿ ಮತಗಳನ್ನು ಖಂಡಿಸ್ತಾರೆ, ಯಾಗಯಜ್ಞಗಳನ್ನು ತಿರಸ್ಕಾರ ಮಾಡ್ತಾರೆ, ಮೂಢನಂಬಿಕೆಗಳನ್ನು ಅಲ್ಲಗಳೆದರು. ನೋಡಿ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಅನಿಷ್ಟ ಪದ್ಧತಿಗಳನ್ನು ಇವರು ಖಂಡಿಸ್ತಾರೆ. ತೋರಿಕೆಯ ಭಕ್ತಿಯನ್ನು ತಿರಸ್ಕರಿಸಿದ ಅವರು ಆಂತರಿಕ ಹುಡುಕಾಟಕ್ಕೆ, ಆತ್ಮಶೋಧನೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅಂತರಂಗ ಶುದ್ಧಿಯಾಗದೆ ಬಹಿರಂಗ ಶುದ್ಧಿ ವ್ಯರ್ಥವೆಂದು ತಿಳಿಸಿದರು. ನೋಡಿ, ನಮ್ಮ ಅಂತರಂಗದಲ್ಲಿ ನಾವು ಶುದ್ಧರಾಗಿರಬೇಕು, ಅದನ್ನು ಬಿಟ್ಟು ಬಹಿರಂಗ ಶುದ್ಧಿಗೆ ಇವರು ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಡಿ ಅಂತ ಹೇಳ್ತಾರೆ. ಓಕೆ, ಮನವ ತೊಳೆಯದೆ ಮಲವ ತೊಳೆಯುವುದರಿಂದೇನು ಪ್ರಯೋಜನವೆಂದು ಪ್ರಶ್ನಿಸಿದರು. ಓಕೆ, ನೀರಿನಲ್ಲಿ ಕುಳಿತು ಧ್ಯಾನ ಮಾಡುವ ಡಾಂಬಿಕರನ್ನ ಈ ಬಕಪಕ್ಷಿಗಳಿಗೆ ಹೋಲಿಸಿದರು. ನೋಡಿ, ಎಷ್ಟು ಇವರು ವಿಡಂಬನೆ ಮಾಡ್ತಾರೆ. ಮನಸ್ಸಿನಲ್ಲಿರ್ತಕ್ಕಂಥ ಅಶುದ್ಧತೆಯನ್ನು ತೊಳಿಲಾರದೆ ಮಲವನ್ನು ತೊಳೆದ್ರೆ ಏನು ಪ್ರಯೋಜನ ಅಂತ ಇವರು ಪ್ರಶ್ನೆ ಮಾಡ್ತಾರೆ ಜನರಲ್ಲಿ. ಹಾಗೆ ನೀರಿನಲ್ಲಿ ಕುಳಿತು ಧ್ಯಾನ ಮಾಡುವ ಡಾಂಬಿಕರನ್ನ ಈ ಬಕಪಕ್ಷಿಗಳಿಗೆ ಹೋಲಿಸ್ತಾರೆ. ಮನದಲ್ಲಿ ದೃಢಭಕ್ತಿ ಇಲ್ಲದೆ ತನುವ ನೀರೊಳಗುದ್ದುವುದು ಅರ್ಥವೇನು, ವ್ಯರ್ಥ ಅಂತ ಇವರು ಸ್ಪಷ್ಟಪಡಿಸ್ತಾರೆ ನೋಡಿ. ಓಕೆ, ನೆಕ್ಸ್ಟು ಈಸಬೇಕು ಇದ್ದು ಜಯಿಸಬೇಕು, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ ಎಂಬಂತಹ ಜೀವನ ತತ್ವಗಳನ್ನು ನೀಡಿ ಈ ಪೌರುಷವಾದವನ್ನು ಹಾಸುಹೊಕ್ಕಾಗಿಸಿ ಎಲ್ಲರ ಮನಗಳಲ್ಲಿ ಬಿತ್ತಿ ಬೆಳೆಸಿದರು. ಇವರೇನಂತಾರೆ, ಈಸಬೇಕು ಇದ್ದು ಜಯಿಸಬೇಕು, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ ಅಂತ ಇವರು ಒಂದು ಪ್ರಸಿದ್ಧವಾದ ತತ್ವವನ್ನು ಹೇಳ್ತಾರೆ. ಇದು ತುಂಬ ಪ್ರಸಿದ್ಧಿಯಾಗಿತ್ತು. ಇದು ಈ ಎಕ್ಸಾಮ್ಗಳಲ್ಲೂ ಸಹ ಕೇಳಿದ್ದಾರೆ, ಈ ತತ್ವ ಹೇಳಿದವರು ಯಾರು ಅಂತ. ಸೊ ನೆನಪಲ್ಲಿ ಇಟ್ಕೊಳ್ರಿ. ಪುರಂದರರ ಒಂದೊಂದು ಸಂಕೀರ್ತನೆಯು ಮನುಜ ಕುಲಕ್ಕೆ ಜ್ಞಾನ ದೀವಿಗೆಗಳಾಗಿ ಮನುಷ್ಯನ ಬದುಕನ್ನು ಸಾರ್ಥಕಗೊಳಿಸುವ ಭತ್ತದ ಸೆಲೆಯಾಗಿತ್ತು.
ಅವರ ಜ್ಞಾನದ ಈ ಭಂಡಾರವೆಲ್ಲ ಕನ್ನಡದ ಪುರಂದರೋಪನಿಷತ್ತಾಗಿ ದಾಸರೆಂದರೆ ಪುರಂದರ ದಾಸರಯ್ಯ ಎಂಬಂತಹ ಖ್ಯಾತಿಗೆ ಕಾರಣವಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕನಕದಾಸರು ಬರ್ತಾರೆ. ಕನಕದಾಸರು 1509 1609 ಇರ್ತಾರೆ. ಬಾಡ ಮತ್ತು ಬಂಕಾಪುರ ಸ್ಥಳೀಯ ನಾಯಕನಾಗಿದ್ದ ಕನಕರು ಚಿಕ್ಕಂದಿನಿಂದಲೂ ಯುದ್ಧ ಪ್ರವೀಣನಾಗಿರ್ತಾನೆ. ಈತ ಬಾಡ ಮತ್ತು ಬಂಕಾಪುರದ ಸ್ಥಳೀಯ ನಾಯಕನಾಗಿರ್ತಾನೆ ಕನಕದಾಸರು. ಇವರು ಚಿಕ್ಕಂದಿನಿಂದಲೂ ಯುದ್ಧ ಪ್ರವೀಣನಾಗಿರ್ತಾರೆ. ಒಮ್ಮೆ ಯುದ್ಧ ರಂಗದಲ್ಲಿ ತೀವ್ರವಾಗಿ ಗಾಯಗೊಂಡ ಕನಕರು ಅಧಿಕಾರದ ಹಾಗೂ ಒಟ್ಟಾರೆ ಬದುಕಿನ ಅನಿಶ್ಚಿತತೆಯ ಬಗ್ಗೆ ಜಿಗುಪ್ಸೆಯನ್ನು ತಳೆದು ಲೌಕಿಕ ಸುಖವನ್ನು ತ್ಯಜಿಸಿ ದಾಸ ಮಾರ್ಗವನ್ನು ಅನುಸರಿಸಿ ಕನಕದಾಸರೆಂದು ಪ್ರತೀತಿಯೆಂದು ಹೇಳುತ್ತದೆ. ಅಂದರೆ ಇವರೇನು ಮಾಡ್ತಾರೆ, ಯುದ್ಧ ಮಾಡ್ತಾ ಇರ್ತಾರಲ್ಲ, ಒಮ್ಮೆ ಏನು ಮಾಡ್ತಾರೆ, ಯುದ್ಧದಲ್ಲಿ ತೀವ್ರ ಗಾಯಗೊಂಡು ಈ ಅಧಿಕಾರದ ಹಾಗೂ ಒಟ್ಟಾರೆ ಬದುಕಿನ ಅನಿಶ್ಚಿತತೆ ಬಗ್ಗೆ ಇವರೇನು ಜಿಗುಪ್ಸೆಯನ್ನು ಹೊಂದಿ ಲೌಕಿಕ ಸುಖವನ್ನು ತ್ಯಜಿಸಿ ದಾಸರಾಗ್ತಾರೆ. ಓಕೆ, ಒಬ್ಬ ಭಕ್ತಿ ಸಂತರಾಗಿ ಕನಕದಾಸರು ಅಂದಿನ ಸಮಾಜದಲ್ಲಿದ್ದ ಮೇಲು ಕೀಳು ಉಚ್ಚ ನೀಚ ಪರಿಭಾವನೆಯನ್ನು ಹೋಗಲಾಡಿಸಲು ಹೋರಾಡಿದರು. ನೋಡಿ, ಎಲ್ಲ ಭಕ್ತಿ ಸಂತರು ಅಷ್ಟೇ, ಈ ಉಚ್ಚ ನೀಚ ಮೇಲು ಕೀಳು, ಈ ಧರ್ಮ, ಮೇಲ್ಧರ್ಮ ಕೆಳಧರ್ಮ, ಈ ಥರ ಎಲ್ಲವನ್ನ ಇವರು ಖಂಡಿಸ್ತಾರೆ. ಎಲ್ಲರೂ ಸಮಾನರು ಅಂತ ಇವರು ಬೋಧನೆ ಮಾಡ್ತಾ ಇರ್ತಾರೆ. ಎಲ್ಲರೂ ಅಷ್ಟೇ ದಾಂಭಿಕ ಭಕ್ತಿಯನ್ನ ತೆಗಳಿದ್ದಾರೆ. ದಾಂಭಿಕ ಭಕ್ತಿಯನ್ನ ಇವರು ತೆಗಳ್ತಾರೆ. ಅಂದರೆ ದಾಂಭಿಕ ಭಕ್ತಿಯನ್ನ ತೋರ್ಬೇಡ್ರಿ ಅಂತ ಹೇಳ್ತಾರೆ. ನೈಜ ಭಕ್ತಿ ಮಾರ್ಗದಿಂದ ಜನರು ದೈವ ಸಾನ್ನಿಧ್ಯವನ್ನ ಪಡೆಯಬಹುದೆಂದು ಬೋಧಿಸಿದ್ದಾರೆ. ಭಕ್ತಿ ಮಾರ್ಗದ ಸರಳತೆಯನ್ನ ತೋರಿಸಿದ್ದಾರೆ. ಹಾಗೆ ಮುಖ್ಯವಾಗಿ ದೈವ ಸಾಕ್ಷಾತ್ಕಾರಕ್ಕೆ ಉತ್ತಮ ಜಾತಿಯಲ್ಲೇ ಹುಟ್ಟಿರಬೇಕೆನ್ನುವ ಅರ್ಹತೆಯನ್ನು ಪ್ರತಿಪಾದಿಸಿದ್ದ ಪುರೋಹಿತ ವರ್ಗಗಳನ್ನು ತಮ್ಮ ಕೀರ್ತನೆಗಳ ಮೂಲಕ ಒಡೆದು ಹಾಕಿದ್ದಾರೆ. ನೋಡಿ, ಈ ಪುರೋಹಿತ ವರ್ಗದವ್ರು ಏನು ಮಾಡ್ತಾರೆ, ಏನು ಮೇಲ್ವರ್ಗದಾಗಿರ್ಬೋದು, ಈ ಉತ್ತಮ ಜಾತಿಯಲ್ಲಿ ಹುಟ್ಟಿರ್ತಾರಲ್ಲ, ಅವರು ಮಾತ್ರ ಅರ್ಹರು ಈ ದೈವ ಸಾಕ್ಷಾತ್ಕಾರಕ್ಕೆ ಅಂತ ಏನು ಪ್ರತಿಪಾದನೆ ಮಾಡಿರ್ತಾರಲ್ಲ, ಅದನ್ನೆಲ್ಲ ಇವರು ಅಲ್ಲಗಳಿತಾರೆ. ಕನಕದಾಸರು ಒಬ್ಬ ಭಕ್ತಿ ಕವಿಯೂ ಆಗಿದ್ದು ಅಸಂಖ್ಯ ಸಂಕೀರ್ತನೆಗಳ ಜೊತೆಗೆ ಅನೇಕ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅವುಗಳಲ್ಲಿ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮದಾನ ಚರಿತೆ, ಹರಿಭಕ್ತಿಸಾರ ಇವುಗಳು ಮುಖ್ಯವಾಗಿದ್ದಾವೆ. ನೋಡಿ, ಕೇಳಿದ್ದಾರೆ ಇವರು ಕನಕದಾಸರ ಕೃತಿಗಳು ಯಾವ್ಯಾವ ಅಂತಲೂ ಕೇಳಿದ್ದಾರೆ. ಹಾಗೆ ಯಾವುದಾದ್ರೂ ಒಂದು ಕೃತಿ ಕೊಟ್ಟು ಇದು ಯಾರ ಕೃತಿ ಅಂತಲೂ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಮೋಹನ ತರಂಗಿಣಿ, ನಳಚರಿತ್ರೆ, ರಾಮದಾನ್ಯ ಚರಿತೆ, ಹರಿಭಕ್ತಿಸಾರ ಇವುಗಳೇನಾಗಿದ್ದಾವೆ, ಕನಕದಾಸರು ರಚಿಸಿರ್ತಕ್ಕಂಥ ಸಾಹಿತ್ಯ ಕೃತಿಗಳಾಗಿದ್ದಾವೆ ನೋಡಿ. ಓಕೆ, ನೆಕ್ಸ್ಟು ಶಿಶುನಾಳ ಶರೀಫರು ಬರ್ತಾರೆ. ಶಿಶುನಾಳ ಶರೀಫರು 1819 1880 ಇರ್ತಾರೆ. ಇಮಾಮ್ ಹಜುಮಾ ಇವರ ತಂದೆ ತಾಯಿಗಳು ಇಂದಿನ ಹಾವೇರಿ ಜಿಲ್ಲೆಯ ಸಿಗ್ಗಾಂವ್ ತಾಲೂಕಿನ ಶಿಶುನಾಳದಲ್ಲಿ ಶರೀಫರು 1819 ಜನ್ಮಿಸ್ತಾರೆ. ನೋಡಿ, ಇವರು ತಂದೆ ತಾಯಿಗಳು ಯಾರು, ಇಮಾಮ್ ಮತ್ತು ಹಜುಮಾ ತಂದೆ ತಾಯಿಗಳಾಗಿರ್ತಾರೆ. ಹಾಗೆ ಇವರು ಹಾವೇರಿ ಜಿಲ್ಲೆಯ ಸಿಗ್ಗಾಂವ್ ತಾಲೂಕಿನ ಶಿಶುನಾಳದಲ್ಲಿ ಜನಿಸ್ತಾರೆ. ನೋಡಿ, ಎಷ್ಟರಲ್ಲಿ, 1819. ಕಾಜಿಯ ಸಲಹೆ ಮೇರೆಗೆ ತಂದೆ ಇಮಾಮ್ ಸಾಹೇಬ್ ಮಗುವಿಗೆ ಮಹಮ್ಮದ್ ಶರೀಫ ಎಂದು ನಾಮಕರಣ ಮಾಡಿದರು. ಅಂದರೆ ಇವ್ರ ಮೂಲ ಹೆಸರು ಮಹಮ್ಮದ್ ಶರೀಫ್ ಆಗಿರುತ್ತೆ. ಶರೀಫ ಎಂಬುದು ಪಾರ್ಸಿ ಶಬ್ದ ಆಗಿರುತ್ತೆ. ನೋಡಿ, ಈ ಥರ ಕೇಳ್ತಾರೆ, ಶರೀಫ್ ಇದು ಯಾವ ಶಬ್ದ ಆಗಿದೆ, ಆಮೇಲೆ ಶರೀಫ್ ಅಂದರೆ ಏನು ಅಂತ. ಸೊ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಶರೀಫ್ ಎಂಬುದು ಒಂದು ಪಾರ್ಸಿ ಶಬ್ದ ಆಗಿದೆ. ಶರೀಫ್ ಎಂದರೆ ಉದಾತ್ತ ಧ್ಯೇಯಗಳ ಅಥವಾ ಉತ್ತಮಶೀಲ ಸ್ವಭಾವ ಹೊಂದಿ ಇತರರಿಂದ ಗೌರವಿಸಲ್ಪಡುವ ವ್ಯಕ್ತಿ ಎಂದರ್ಥ. ಹೆಸರಿಗೆ ತಕ್ಕಂತೆ ಶರೀಫರು ಕೂಡ ರೂಪುಗೊಳ್ತಾರೆ. ಓಕೆ, ಶರೀಫರೆಂದ್ರೇನು? ಉದಾತ್ತ ಧ್ಯೇಯಗಳ ಅಥವಾ ಉತ್ತಮಶೀಲ ಸ್ವಭಾವ ಹೊಂದಿ ಇತರರಿಂದ ಗೌರವಿಸಲ್ಪಡುವ ವ್ಯಕ್ತಿ ಎಂದರ್ಥ ಆಗುತ್ತೆ. ಶಿಶುನಾಳ ಶರೀಫರು ಚಿಕ್ಕಂದಿನಿಂದಲೇ ಇಸ್ಲಾಂ, ವೀರಶೈವ ಹಾಗೂ ವೈದಿಕ ತತ್ವ ಸಿದ್ಧಾಂತಗಳಿಂದ ಪ್ರಭಾವಿತರಾಗಿದ್ದರು. ಇವರು ಇಸ್ಲಾಂ, ವೀರಶೈವ ಹಾಗೂ ವೈದಿಕ ತತ್ವ ಸಿದ್ಧಾಂತಗಳಿಂದ ಪ್ರಭಾವಿತರಾಗ್ತಾರೆ. ತ್ರಿಕಾಲ ಜ್ಞಾನಿಯಾಗಿದ್ದ ಗುರು ಗೋವಿಂದ ಭಟ್ಟರು ಇವರ ಗುರುಗಳಾಗಿದ್ದರು. ನೋಡಿ, ಇದು ಇಂಪಾರ್ಟೆಂಟು. ಶಿಶುನಾಳ ಶರೀಫರ ಗುರುಗಳು ಯಾರು ಅಂತ ಕೇಳ್ತಾರೆ.
ಗುರು ಗೋವಿಂದ ಭಟ್ಟರು ಇವರ ಗುರುಗಳಾಗಿರ್ತಾರೆ. ಹಾಗೆ ಶಿಶುನಾಳದ ಮಕ್ಕಳಿಗಾಗಿ ಶರೀಫರು ಸ್ಥಳೀಯ ಚಂದ್ರೇಶ್ವರ ದೇವಾಲಯದಲ್ಲಿ ಶಾಲೆ ತೆರೆಯುವ ಮೂಲಕ ಅವರಲ್ಲಿ ವಿಶಾಲ ಧಾರ್ಮಿಕ ಮನೋಭಾವ ಬೆಳೆಯಲು ಕಾರಣರಾದರು. ನೋಡಿ, ಶರೀಫರು ಮುಸ್ಲಿಂ ಆದರೂ ಸಹ ಇವರೇನು ಮಾಡ್ತಾರೆ, ಚಂದ್ರೇಶ್ವರ ದೇವಾಲಯದಲ್ಲಿ ಶಾಲೆಯೊಂದನ್ನು ತೆರೆದು ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಇರ್ತಾರೆ. ನೋಡಿ, ಇದರಿಂದ ಇವರು ವಿಶಾಲ ಧಾರ್ಮಿಕ ಮನೋಭಾವ ಬೆಳೆಯಲು ಕಾರಣರಾಗ್ತಾರೆ. ಓಕೆ, ನೆಕ್ಸ್ಟು ಸಂಘಜೀವಿಯಾಗಿದ್ದು ಶರೀಫರು ಶಿಶುನಾಳ ಪ್ರದೇಶದಲ್ಲಿ ನಡೆಯುತ್ತಿದ್ದ ಜಾತ್ರೆ, ಉತ್ಸವ, ಬಯಲಾಟ, ಮೊಹರಂ ಉತ್ಸವಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಜನತೆಗೆ ಸ್ಫೂರ್ತಿಯ ಸೆಲೆಯಾಗಿದ್ದರು. ಹಾಗೆ ಮೊಹರಂ ಹಿನ್ನೆಲೆಯ ಚಾರಿತ್ರಿಕ ಸಂಗತಿಗಳನ್ನು ಅನುಸರಿಸಿ ಈ ರಿವಾಯತ್ ನಡೆಸುವ ಮೂಲಕ ರಿವಾಯತ್ ಸಾಹಿತ್ಯದ ಹರಿಕಾರರಾಗಿದ್ದಾರೆ. ನೋಡಿ, ಇದು ಕೇಳ್ತಾರೆ, ರಿವಾಯತ್ ಸಾಹಿತ್ಯದ ಹರಿಕಾರರು ಯಾರು ಅಂತ, ಶಿಶುನಾಳ ಶರೀಫರು ಅನ್ನೋದು ನೆನಪಲ್ಲಿರಲಿ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಸೂಫಿ ಸಂತರು ಬರ್ತಾರೆ. ಸೂಫಿ ಸಂತರು ಪರ್ಷಿಯಾದಿಂದ ಬಂದು ಭಾರತದ ವಿವಿಧ ಭಾಗಗಳಲ್ಲಿ ನೆಲೆಸಿದರು. ನೋಡಿ, ಸೂಫಿಗಳು ಮೂಲತಃ ಪರ್ಷಿಯಾದಿಂದ ಬರ್ತಾರೆ. ಪರ್ಷಿಯಾದಿಂದ ಬಂದು ಭಾರತದಲ್ಲಿ ವಿವಿಧ ಭಾಗಗಳಲ್ಲಿ ನೆಲೆಸ್ತಾರೆ. ಅವರನ್ನ ಪೀರ್ ಅಂದ್ರೇನು, ಗುರು ಅಂತ ಅರ್ಥ, ಪೀರ್ ಎಂದು ಕರಿತಾ ಇದ್ರು. ಸೂಫ್ ಎಂಬ ಸಾದಾ ಉಣ್ಣೆಯ ಬಟ್ಟೆ ತೊಡುತ್ತಿರುವುದರಿಂದ ಮುಸ್ಲಿಂ ಸಂತರುಗಳನ್ನ ಸೂಫಿ ಎಂದೇ ಕರೆದರು. ನೋಡಿ, ಸೂಫ್ ಅಂದ್ರೆ ಏನು ಅಂತ ಕೇಳಿದರೆ, ಸೂಫ್ ಎಂಬ ಸಾದಾ ಉಣ್ಣೆಯ ಬಟ್ಟೆನ ಇವರು ಧರಿಸ್ತಾ ಇದ್ರು. ಧರಿಸಿ ಮುಸ್ಲಿಂ ಸಂತರನ್ನ ಸೂಫಿಗಳಂತಾನೆ ಕರಿತಾ ಇದ್ರು. ಪ್ರೇಮ ಮತ್ತು ಭಕ್ತಿಯಿಂದ ಪರಮಾತ್ಮನನ್ನ ಅಥವಾ ಅಲ್ಲಾಹನನ್ನ ಸೇರಲು ಸಾಧ್ಯವೆಂದು ಇವರು ಬೋಧನೆ ಮಾಡ್ತಾರೆ. ಎಲ್ಲ ವರ್ಗದ ಜನರನ್ನ ಗೌರವಿಸಿ ಬಾಳುವುದರ ಮಹತ್ವವನ್ನ ಇವರು ಒತ್ತಿ ಹೇಳ್ತಾರೆ. ಭಕ್ತಿಯಿಂದ ಕೂಡಿದ ನರ್ತನ ಮತ್ತು ಸಂಗೀತವು ನಮ್ಮನ್ನು ದೇವರ ಕಡೆ ಕೊಂಡೊಯ್ಯುತ್ತದೆ ಎಂದು ಸೂಫಿಗಳು ನಂಬಿದ್ದರು. ನೋಡಿ, ಸೂಫಿಗಳು ಏನಂತ ನಂಬಿದ್ರು, ಭಕ್ತಿಯಿಂದ ಕೂಡಿದ ನರ್ತನ ಮತ್ತು ಸಂಗೀತವು, ನರ್ತನ ಅನ್ನೋದು ನೆನಪಲ್ಲಿರಲಿ, ನರ್ತನ ಮತ್ತು ಸಂಗೀತವು ನಮ್ಮನ್ನ ದೇವರ ಕಡೆ ಕೊಂಡೊಯ್ಯುತ್ತದೆ ಅಂತ ಇವರು ನಂಬಿದ್ರು. ಅವರು ಉರ್ದು ಮತ್ತು ಹಿಂದಿ ಭಾಷೆಯಲ್ಲಿ ಭಕ್ತಿಯ ಮಹತ್ವವನ್ನು ಸಾರಲು ಅನೇಕ ಕೃತಿಗಳನ್ನು ರಚನೆ ಮಾಡ್ತಾರೆ. ನೋಡಿ, ಉರ್ದು ಮತ್ತು ಹಿಂದಿ ಭಾಷೆಗಳಲ್ಲಿ ಈ ಕುತುಬನ್ ಎಂಬಾತನು ಮೃಗಾವತಿ ಹಾಗೂ ಮಲಿಕ್ ಮೊಹಮ್ಮದ್ ಜೈಸಿ ಪದ್ಮಾವತ್ ಎಂಬ ಕಾವ್ಯಗಳು ಸೂಫಿ ತತ್ವವನ್ನು ಎತ್ತಿ ಹಿಡಿದವೆ. ನೋಡಿ, ಈ ಪದ್ಮಾವತ್ ಅನ್ನೋ ಕೃತಿ ಐತಲ್ಲ, ಇದು ಸಿಂಹಳದ ರಾಜಕುಮಾರಿ ಪದ್ಮಾವತಿ ಬಗ್ಗೆನೂ ಮಾಹಿತಿ ನೀಡುತ್ತೆ. ನೋಡಿ, ಪದ್ಮಾವತಿ. ಓಕೆ, ಈ ಕುತುಬನ್ ಎಂಬಾತ ಮೃಗಾವತಿ ಅನ್ನೋ ಕೃತಿಯನ್ನು ಬರಿತಾನೆ. ಮಲಿಕ್ ಮೊಹಮ್ಮದ್ ಜೈಸಿ ಪದ್ಮಾವತ್ ಎಂಬ ಒಂದು ಕಾವ್ಯವನ್ನ ಸೂಫಿ ತತ್ವವನ್ನು ಎತ್ತಿ ಹಿಡಿದಿವೆ. ನೋಡಿ, ಓಕೆ, ನೆಕ್ಸ್ಟು ಭಾರತದ ಹಲವಾರು ಭಾಗಗಳಲ್ಲಿ ಹಿಂದೂ ಮತ್ತು ಇಸ್ಲಾಂ ಧರ್ಮದ ನಡುವಣ ಅಂತರವನ್ನು ಕಡಿಮೆ ಮಾಡಲು ಅನೇಕ ಸುಧಾರಕರು ಪ್ರಯತ್ನವನ್ನು ಮಾಡ್ತಾರೆ. ಓಕೆ, ನೆಕ್ಸ್ಟು ಭಕ್ತಿ ಚಳುವಳಿಯ ಪರಿಣಾಮಗಳ ಬಗ್ಗೆ ನೋಡ್ತಾ ಹೋಗೋಣ. ಹಿಂದೂ ಆಚರಣೆಗಳ ಸುಧಾರಣೆ ಆಗುತ್ತೆ ಮತ್ತು ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಮಧುರ ಬಾಂಧವ್ಯವನ್ನು ಉಂಟು ಮಾಡುವುದು ಭಕ್ತಿ ಪಂಥದ ಎರಡು ಮುಖ್ಯ ಉದ್ದೇಶಗಳಾಗಿದ್ದವು. ನೋಡಿ, ಕೇಳ್ತಾರೆ, ಭಕ್ತಿ ಪಂಥದ ಮುಖ್ಯ ಉದ್ದೇಶಗಳು ಯಾವುವು ಅಂತ. ಹಿಂದೂ ಆಚರಣೆಗಳಲ್ಲಿ ಸುಧಾರಣೆ ತರೋದು, ಆಮೇಲೆ ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಮಧುರ ಬಾಂಧವ್ಯವನ್ನು ಉಂಟು ಮಾಡುವುದು ಭಕ್ತಿ ಪಂಥದ ಮುಖ್ಯ ಉದ್ದೇಶಗಳಾಗಿದ್ದವು. ಹಿಂದೂ ಸಮಾಜದಲ್ಲಿನ ಅನೇಕ ನ್ಯೂನತೆಗಳನ್ನು ಸುಧಾರಕರು ನಿವಾರಿಸಿದರು ಹಾಗೂ ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಳ್ತವೆ. ಯಾಕಂದರೆ ಪ್ರಾದೇಶಿಕ ಭಾಷೆಗಳಲ್ಲೇ ಇವರು ಕೀರ್ತನೆಗಳನ್ನು, ಭಜನೆಗಳನ್ನು ರಚನೆ ಮಾಡೋದ್ರಿಂದ ಈ ಪ್ರಾದೇಶಿಕ ಭಾಷೆಗಳು ವಿಕಾಸವಾಗ್ತವೆ. ಅವರು ದೇಶಿ ಭಾಷೆಗಳಲ್ಲಿ ಬರೆದು ಅವುಗಳ ಬೆಳವಣಿಗೆಗೆ ಸಹಾಯ ಮಾಡ್ತಾರೆ. ಇದು ಭಾರತೀಯ ಸಂಸ್ಕೃತಿಯ ವಿಕಾಸಕ್ಕೆ ಕಾರಣವಾಗುತ್ತೆ. ನೋಡಿ, ಇದೇನಾಗುತ್ತೆ, ಭಾರತೀಯ ಸಂಸ್ಕೃತಿಯ ವಿಕಾಸಕ್ಕೆ ಕಾರಣವಾಗುತ್ತೆ. ಓಕೆ, ನೆಕ್ಸ್ಟು ಇಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಭಕ್ತಿ ಪಂಥದಲ್ಲಿ ಸಂತರು ತಾವಾಡುವ ಭಾಷೆಯಲ್ಲಿಯೇ ಕೀರ್ತನೆಗಳನ್ನು ಹಾಗೂ ಭಜನೆಗಳನ್ನು ರಚನೆ ಮಾಡ್ತಾರೆ. ಇದರಿಂದಾಗಿ ಭಾರತೀಯ ಭಾಷೆಗಳಲ್ಲಿ ದೇಶಿ ಸಾಹಿತ್ಯ ಅಭಿವೃದ್ಧಿಗೊಳ್ತವೆ. ನೋಡಿ, ನಾನು ಈಗಲೇ ಹೇಳಿದ್ನಲ್ಲ,
ಈ ಕೀರ್ತನೆಗಳನ್ನು ಭಜನೆಗಳನ್ನು ರಚನೆ ಮಾಡೋದ್ರಿಂದ ಈ ದೇಶೀಯ ಭಾಷೆಗಳು ಪ್ರಾಂತೀಯ ಭಾಷೆಗಳು ಏನಾಗ್ತವೆ ಅಭಿವೃದ್ಧಿ ಆಗ್ತವೆ. ಹಾಗೆ ಈ ಭಾರತೀಯ ಭಾಷೆಗಳಲ್ಲಿ ದೇಶಿ ಸಾಹಿತ್ಯಗಳು ಕೂಡ ಅಭಿವೃದ್ಧಿ ಆಗ್ತವೆ. ಹಿಂದಿಯಲ್ಲಿ ಸೂರದಾಸರು ಸೂರಸಾಗರನ್ನು, ತುಳಸಿದಾಸರು ರಾಮಚರಿತ ಮಾನಸವನ್ನು ರಚನೆ ಮಾಡ್ತಾರೆ. ನೋಡಿ, ಇದು ಕೇಳಿದ್ರು, ಸೂರಸಾಗರ್ ಯಾವ ಭಾಷೆಯಲ್ಲಿದೆ ಅಂತ ಕೇಳಿದ್ರು, ಆಮೇಲೆ ಯಾರು ರಚನೆ ಮಾಡಿದ್ರು ಅಂತಲೂ ಕೇಳಿದರು. ಹಿಂದಿಯಲ್ಲಿ ಸೂರದಾಸರು ಸೂರಸಾಗರವನ್ನು ರಚನೆ ಮಾಡ್ತಾರೆ. ತುಳಸಿದಾಸರು ರಾಮಚರಿತ ಮಾನಸವನ್ನು ಕೂಡ ರಚನೆ ಮಾಡ್ತಾರೆ. ಇದು ಸಹ ಕೇಳಿದ್ದಾರೆ ಹಿಂದಿ ಎಕ್ಸಾಮ್ಗಳಲ್ಲಿ. ಇದು ಸಹ ಹಿಂದಿ ಭಾಷೆಯಲ್ಲಿದೆ. ಮರಾಠಿಯಲ್ಲಿ ಅಭಂಗಗಳೆಂಬ ಕೀರ್ತನೆಗಳ ಜೊತೆಗೆ ಜ್ಞಾನದೇವರ ಜ್ಞಾನೇಶ್ವರಿ ಕಾವ್ಯವು ಕೂಡ ರಚನೆಯಾಗ್ತದೆ. ಈ ಅಭಂಗಗಳೆಂಬ ಕೀರ್ತನೆಗಳ ಜೊತೆಗೆ ಜ್ಞಾನದೇವರ ಜ್ಞಾನೇಶ್ವರಿ ಕಾವ್ಯ ಏನಾಗಿದೆ ಮರಾಠಿ ಭಾಷೆಯಲ್ಲಿದೆ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟು ಈ ಬಿಟ್ಟ ಸ್ಥಳಗಳು ಬರ್ತವೆ. ಬಿಟ್ಟ ಸ್ಥಳಗಳನ್ನು ತುಂಬ್ತಾ ಹೋಗೋಣ. ಓಕೆ, ಫಸ್ಟ್ ಕ್ವಶನ್ ಬಂದು ಭಕ್ತಿ ಎಂದರೆ ದೇವರಲ್ಲಿ ಶುದ್ಧ ಅಂತ ಡ್ಯಾಶ್ ಕೊಟ್ಟಿದ್ದಾರೆ. ಭಕ್ತಿ ಎಂದರೆ ದೇವರಲ್ಲಿ ಶುದ್ಧ ನಂಬಿಕೆಯನ್ನಿಡುವುದು ಆಗಿದೆ. ನಂಬಿಕೆಯನ್ನಿಡುವುದು. ಓಕೆ, ನೆಕ್ಸ್ಟ್ ರಮಾನಂದರ ಶಿಷ್ಯರಲ್ಲಿ ಪ್ರಸಿದ್ಧರಾದವರು ಯಾರು ಅಂತ ಕೇಳಿದ್ದಾರೆ. ಕಬೀರರು ನೋಡಿ. ನೆಕ್ಸ್ಟ್ ಕಬೀರರ ಅನುಯಾಯಿಗಳನ್ನು ಡ್ಯಾಶ್ ಅಂತ ಕರೀತಾರೆ. ಏನಂತ ಕರೀತಾರೆ? ಕಬೀರ್ ಪಂಥಿ ಅಂತ ಕರೀತಾರೆ. ಕಬೀರ್ ಪಂಥಿ ಅಂತ ಕರೀತಾರೆ. ನೆಕ್ಸ್ಟ್ ಚೈತನ್ಯರ ಆಧ್ಯಾತ್ಮಿಕ ಚಿಂತನೆಗಳ ಸಂಗ್ರಹ ಯಾವುದಾಗಿತ್ತು? ಚೈತನ್ಯ ಚರಿತಾಮೃತ ಆಗಿತ್ತು ನೋಡಿ. ಚೈತನ್ಯ ಚರಿತಾಮೃತ. ನೆಕ್ಸ್ಟು ರಾಮಧಾನ್ಯ ಚರಿತೆ ಬರೆದವರು ಯಾರು ಅಂತ ಕೇಳಿದ್ದಾರೆ. ಕನಕದಾಸರು ರಾಮಧಾನ್ಯ ಚರಿತೆಯನ್ನು ಬರೀತಾರೆ. ಕನಕದಾಸರು. ಓಕೆ, ನೆಕ್ಸ್ಟ್ ಇಷ್ಟು ಇವತ್ತಿಗೆ ಈ ಪಾಠ ಮುಗೀತು. ಓಕೆ, ಯಾರೆಲ್ಲ ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪ್ರೀವಿಯಸ್ ವಿಡಿಯೋಗಳನ್ನು ಮಾಡಿ 6th ರಿಂದ ವಿಡಿಯೋಗಳನ್ನು ಮಾಡಿದ್ದೀನಿ, ಕ್ಲಾಸ್ ಮಾಡಿದ್ದೀನಿ. ಇವತ್ತು ಈ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ನೆಕ್ಸ್ಟ್ ಕ್ಲಾಸು 19ನೇ ಅಧ್ಯಾಯ ಬರುತ್ತೆ. ಯುರೋಪ್ ಮಧ್ಯಯುಗ ಹಾಗೂ ಆಧುನಿಕ ಯುಗ ಅಂತ ಬರುತ್ತೆ. ತುಂಬ ಚೆನ್ನಾಗಿದೆ ಈ ಪಾಠ, ಯಾರೂ ಮಿಸ್ ಮಾಡ್ಕೋಬೇಡಿ. ಓಕೆ, ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಥ್ಯಾಂಕ್ ಯು.